ಮಾತಾ ಕಿ ತಂಗಿದ್ರೆ ಗಪ್ಪಾರ ಜರ ಮಾತಾಡ್ತಾರೆ, ಇಲ್ಲಿ ಯಾರು ಮಾತಾಡ್ಬೇಡ್ರಿ. ಕಳೆದ 2 ದಿನಗಳ ಹಿಂದೆ ಇಲ್ಲಿ ಮಕ್ಕಳಿಗೆ ಅನಾರೋಗ್ಯ ಕಾಡಿ ವಾಂತಿ ಭೇದಿಯಾಗಿ ಆಸ್ಪತ್ರೆ ಸೇರಿದರು. ಏನು ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರಣೆ ಮಾಡಲಿಕ್ಕಾಗಿ ಇಲ್ಲಿ ಕಳಪೆ ಮಟ್ಟದ ಆಹಾರ ಪೂರೈಕೆ, ಅಕ್ಕಿನಲ್ಲಿ, ಗೋಧಿನಲ್ಲಿ, ಜೋಳದ ಹಿಟ್ಟಿನಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಹುಳ ಇರುವಂಥ ಅಕ್ಕಿ ಗೋಧಿ ಸಪ್ಲೈ ಮಾಡ್ತಾಯಿದ್ದಾರೆ. ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ತೊಂದರೆಯಾಗಿದೆ. ಮೊನ್ನೆ ಊಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಲ್ಲಿಯ ಒಂದಿಷ್ಟು ತುಂಡುಗಳು ಅವರಿಗೆ ಊಟದಲ್ಲಿ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ನೋಡಿದರೆ ಇಲ್ಲಿ ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು ನಮಗೆ ಕಾಣುತ್ತೆ. ಮಕ್ಕಳಿಗೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಸ್ನಾನಕ್ಕೆ. ಹಾಗೆ ಇಲ್ಲಿ ಬೆಳಿಗ್ಗೆ ಟೀ ಕೊಡೋಂಥ ಸಂದರ್ಭದಲ್ಲಿ ಕೂಡ ಟೀ ಸರಿಯಾದಂಥ ರೀತಿಯಲ್ಲಿ ಚಹಾ ಕೊಡೋದಿಲ್ಲ. ಎಗ್ಗಳು ತಿನ್ನಲಿಕ್ಕೆ ವಾರದಲ್ಲಿ ಎಷ್ಟು ಎಗ್ಗಳು ಕೊಡಬೇಕಾಗಿತ್ತು ಪೌಷ್ಟಿಕ ಆಹಾರ, ಅದನ್ನು ಕೊಡ್ತಾ ಇಲ್ಲ. ಹಂಗಾಗಿ ಆಹಾರವನ್ನು ಸಪ್ಲೈ ಮಾಡ್ತಕ್ಕಂಥವ್ರನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಬೇಕು ಅನ್ನೋಂಥದ್ದು, ಮತ್ತು ತರಕಾರಿ ಮತ್ತೊಂದು ಹಣ್ಣುಗಳು ಏನು ಕೊಡಬೇಕು, ವಾರದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಆ ಪ್ರಮಾಣದಲ್ಲಿ ಇಲ್ಲಿ ಕೊಡ್ತಾ ಇಲ್ಲ. ಮತ್ತು ಎಲ್ಲ ರೀತಿಯಲ್ಲಿ ನಳದ ತೊಟ್ಟಿಗಳು ಮುರಿದೋಗಿದ್ದಾವೆ, ಕ್ಲೀನಿಂಗ್ ಇಲ್ಲ, ಬಾತ್ರೂಮ್ಗಳಿಲ್ಲ, ಮಕ್ಕಳ ಮಲ್ಕೊಳ್ಳುವಂಥ ಕೋಣೆಗಳಿಗೆ ತಟ್ಟೆಗಳಿಲ್ಲ, ಬಾಗಿಲುಗಳಿಲ್ಲ. ಈ ರೀತಿ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರ ಆಗಿದೆ. ಇಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಾಲ್ ಇಲ್ಲ, ಪರ್ಮನೆಂಟ್ ವಾರ್ಡನ್ ಇಲ್ಲ. ಮತ್ತು ಇಲ್ಲಿರುವಂಥ ಎಂಪ್ಲಾಯಿಗಳಲ್ಲಿ 2-3 ಗುಂಪುಗಳನ್ನು ಮಾಡಿ ಅವರವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಈ ಎಲ್ಲ ಕಾರಣಕ್ಕೆ ಮಕ್ಕಳು ತೊಂದರೆಯಲ್ಲಿದ್ದಾರೆ. ಈ ಕಡೆಗೆ ಗಮನ ಹರಿಸದೇ ಇರತಕ್ಕಂಥ ಇಲ್ಲಿನ ಸಚಿವರು ಏನಿದ್ದಾರೆ ಶರಣಪ್ರಕಾಶ್ ಪಾಟೀಲರು, ಒಂದು ದಿವಸ ಕೂಡ ಇಲ್ಲಿಗೆ 3 ವರ್ಷ ಆಯಿತು ಅವರು ಗೆದ್ದ ಮೇಲೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಇಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಕರು ಹೆದರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಕಳೆದ 5-6 ತಿಂಗಳ ಹಿಂದೆ ಒಬ್ಬ ವಿದ್ಯಾರ್ಥಿ ಇಲ್ಲಿ ಸುಸೈಡ್ ಮಾಡ್ಕೊಂಡದ್ದು ನಾವು ನೋಡಿದೆ. ಪೊಲೀಸ್ ಸ್ಟೇಷನ್ಗೆ ಅವ್ರ ಕೊರತೆಗಳು ಏನೇನಿದೆ ಅಂತೇಳಿ ಪತ್ರಗಳು ಕೂಡ ಬರೆದಿದ್ದಾರೆ. ಹಾಗಾಗಿ ತಕ್ಷಣಕ್ಕೆ ಇಲ್ಲಿರುವಂಥ ಏನು ಫುಡ್ ಪಾಯ್ಸನಿಂಗಿಗೆ ಕಾರಣ ಆದಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು. ಫುಡ್ ಸಪ್ಲೈ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರಿಗೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡಬೇಕು. ಅವ್ರ ಜಿಲ್ಲೆನಲ್ಲಿ ಎಲ್ಲೂ ಕೂಡ ಫುಡ್ಡನ್ನು ಸಪ್ಲೈ ಮಾಡ್ದಂಗೆ ಮಾಡಬೇಕು ಅನ್ನೋಂಥದ್ದು ನಮ್ಮದು ಆಗ್ರಹ ಇದೆ. ಮತ್ತು ಇಲ್ಲಿ ತಕ್ಷಣಕ್ಕೆ ಇಲ್ಲಿರುವಂಥವ್ರನ್ನ ವರ್ಗ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಪರ್ಮನೆಂಟಾಗಿ ವಾರ್ಡನ್ಗೆ ತಂದು ಕೊಡಬೇಕು, ಮತ್ತು ಪರ್ಮನೆಂಟಾಗಿ ಪ್ರಿನ್ಸಿಪಾಲಿಗೆ ಕೊಡಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ.